ಕಾರವಾರದಲ್ಲಿ ಕಾಳಿ ನದಿ ಸೇತುವೆಯನ್ನು ತಜ್ಞರು ಪರಿಶೀಲಿಸಿದ್ದಾರೆ. ದೋಣಿ ಮೂಲಕ ನದಿಯಲ್ಲಿ ತೆರಳಿ ಸೇತುವೆಯನ್ನು ಪರಿಶೀಲನೆ ಮಾಡಿದ್ದಾರೆ. ಹಳೆ ಸೇತುವೆ, ಹೊಸ ಸೇತುವೆಯನ್ನು ಈಗ NHAI ತಂಡ ಏನಿದೆ ಅದನ್ನು ಪರಿಶೀಲನೆ ನಡೆಸಿದ್ದಾರೆ. 4 ಮಂದಿ NHAIನ ತಜ್ಞರಿರುವ ತಂಡದಿಂದ ಪರಿಶೀಲನೆ ನಡೆಸಿದ್ದಾರೆ. ಸ್ಥಳಕ್ಕೆ ಹೋಗಿ ಅಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಮೊನ್ನೆ ಕುಸಿದ ಹಳೆಯ ಸೇತುವೆ ಬಳಿ ತೆರಳಿ ಪರಿಶೀಲನೆ ನಡೆಸಿದ್ದಾರೆ. ಪರಿಶೀಲನೆ ಬಳಿಕ ವರದಿಯನ್ನು ಕೂಡ ಈಗ ತಜ್ಞರ ತಂಡ ಸಲ್ಲಿಸಿದೆ. ಜಿಲ್ಲಾಡಳಿತಕ್ಕೆ ಲಿಖಿತವಾಗಿ ವರದಿಯನ್ನು ಕೂಡ ನೀಡಲಿದೆ ತಂಡ. ಇನ್ನು ಸದ್ಯಕ್ಕೆ ನೀಡಿಲ್ಲ ವರದಿಯನ್ನು. ಈಗ ಸದ್ಯದಲ್ಲೇ ಜಿಲ್ಲಾಡಳಿತಕ್ಕೆ ಲಿಖಿತ ರೂಪದಲ್ಲಿ ವರದಿಯನ್ನ ನೀಡಲಿದೆ. ಈಗಾಗಲೇ ಹೋಗಿ ಹಳೆ ಸೇತುವೆ ಮತ್ತು ಹೊಸ ಸೇತುವೆ ಎರಡನ್ನೂ ಕೂಡ ಪರಿಶೀಲನೆ ಮಾಡಿದೆ ಈಗ NHAI ತಂಡ. ದೋಣಿ ಮೂಲಕ ನದಿಯಲ್ಲಿ ತೆರಳಿ ಅಲ್ಲಿ ಸೇತುವೆಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ಮೊನ್ನೆ ಕುಸಿದ ಹಳೆಯ ಸೇತುವೆ ಬಳಿ ತೆರಳಿ ಪರಿಶೀಲನೆ ನಡೆಸಿದ್ದಾರೆ. ಪರಿಶೀಲನೆ ಬಳಿಕ ಇದೀಗ ತಜ್ಞರ ತಂಡ ವರದಿಯನ್ನ ಸಲ್ಲಿಸಿದೆ. ಇನ್ನು ಇದು ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಂದೀಪ್ ಸಾಗರ್ ಒಂದು ವರದಿಯನ್ನ ನೀಡಿದ್ದಾರೆ. ಬನ್ನಿ ನೋಡೋಣ. ಕಾರವಾರದ ಕಾಳಿ ಸೇತುವೆ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ NHAIನ ತಜ್ಞರ ತಂಡ ಈಗ ಆಗಮಿಸಿರುವಂಥದ್ದು. ಏನು ಬ್ರಿಡ್ಜ್ ಕುಸಿತ ಆಗಿತ್ತು, ಈ ಒಂದು ಬ್ರಿಡ್ಜ್ನ ಪರಿಶೀಲನೆಯನ್ನು ನಡೆಸ್ತಾರೆ ಅಂತ ನೀವೀಗ ದೃಶ್ಯಗಳಲ್ಲಿ ನೋಡೋದಾದರೆ ಕಾಳಿ ನದಿಯಲ್ಲಿ ಬೋಟ್ ಮೂಲಕ ತೆರಳಿ ಏನು ಬ್ರಿಡ್ಜ್ 3 ಕಡೆಗಳಲ್ಲಿ ಕುಸಿತ ಉಂಟಾಗಿತ್ತು. ಆ ಒಂದು ಕುಸಿತವನ್ನು ವೀಕ್ಷಣೆ ಮಾಡ್ತಾ ಇರುವಂಥದ್ದು. ಯಾಕಂತಂದರೆ ಏಕಾಏಕಿಯಾಗಿ ಬ್ರಿಡ್ಜ್ ಕುಸಿಬಿದ್ದಿರುವಂಥದ್ದು. ಯಾವುದೇ ಭಾರಿ ವಾಹನಗಳ ಓಡಾಟ ಇರಲಿಲ್ಲ ಆ ಸಂದರ್ಭದಲ್ಲಿ. ತಡರಾತ್ರಿ ಆಗಿರೋದ್ರಿಂದ ಏನು ಹೆಚ್ಚಿನ ಅನಾಹುತ ತಪ್ಪಿತ್ತು. ಆದರೆ ಯಾವ ಕಾರಣಕ್ಕೆ ಈ ಬ್ರಿಡ್ಜ್ ಕುಸಿತು ಅನ್ನೋದರ ಒಂದು ಏನು ಡೀಟೇಲ್ ರಿಪೋರ್ಟನ್ನು ಕೊಡೋದಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಸೂಚನೆಯನ್ನು ನೀಡಿದರು. ಜೊತೆಗೆ ಹೊಸದಾಗಿ ಏನು IRB ಹೆದ್ದಾರಿ ಅಗಲೀಕರಣದಲ್ಲಿ ನಿರ್ಮಾಣ ಆಗಿರುವಂಥ ಸೇತುವೆಯ ಫಿಟ್ನೆಸ್ ಸರ್ಟಿಫಿಕೇಟನ್ನು ಕೊಡೋದಕ್ಕೆ, ಅಂದರೆ ದ್ವಿಪಥ ಸಂಚಾರಕ್ಕೆ ಈ ಸೇತುವೆಯಲ್ಲಿ ಅನುಮತಿಯನ್ನು ಕೊಡ್ಬೋದಾ ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಜಿಲ್ಲಾಧಿಕಾರಿಗಳು ಪರಿಶೀಲನೆಗೆ ಸೂಚನೆಯನ್ನು ನೀಡಿದರು. ಜೊತೆಗೆ ವರದಿಯನ್ನು ಕೊಡೋದಕ್ಕೆ ಹೇಳಿದರು. ಈ ಒಂದು ನಿಟ್ಟಿನಲ್ಲಿ ದೆಹಲಿಯಿಂದ ಆಗಮಿಸಿರುವಂತಹ ತಜ್ಞರ ತಂಡ ಹೊಸ ಬ್ರಿಡ್ಜ್ ಹಾಗೂ ಕುಸಿಬಿದ್ದಂತಹ ಬ್ರಿಡ್ಜನ್ನು ಕೂಡ ಪರಿಶೀಲನೆ ಮಾಡಿರುವಂಥದ್ದು. ಈಗಾಗಲೇ ಮೌಖಿಕವಾಗಿ ಏನು ಬ್ರಿಡ್ಜ್ನಲ್ಲಿ ಸಂಚಾರಕ್ಕೆ ಅವಕಾಶವನ್ನು ಕೊಡ್ಬೋದು ಅನ್ನೋ ಒಂದು ಮೌಖಿಕವಾಗಿ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿರೋ ಕಾರಣಕ್ಕಾಗಿ ಈಗಾಗಲೇ ವಾಹನಗಳ ಏನು ಲಘು ಇರ್ಬೋದು ಮತ್ತು ಸರಕು ಸಾಗಾಟದ ವಾಹನಗಳನ್ನು ಕೂಡ ಓಡಾಡೋದಕ್ಕೆ ಬೆಳಗ್ಗೆಯಿಂದಲೇ ಕೂಡ ಅವಕಾಶವನ್ನು ಕೊಡಲಾಗಿರುವಂಥದ್ದು. ಆದರೆ KSRTC ಬಸ್ಗಳನ್ನು ಮಾತ್ರ ಸದ್ಯಕ್ಕೆ ಏನು ಬ್ರಿಡ್ಜ್ ಮೇಲೆ ಓಡಾಟ ನಡೆಸದಂತೆ ಜಿಲ್ಲಾಧಿಕಾರಿಗಳು ತಡೆದೇ ಇರೋಂಥದ್ದು. ಯಾಕಂತಂದರೆ ಇನ್ನೂರಿಗೂ ಕೂಡ ಏನು ವರದಿಯಲ್ಲಿ ಲಿಖಿತವಾಗಿ ವರದಿಯನ್ನು ಕೊಟ್ಟಿಲ್ಲ. ಹೀಗಾಗಿ ವರದಿ ಬಂದ ಕೂಡಲೇ KSRTC ಬಸ್ಗಳ ಸಂಚಾರವನ್ನು ಕೂಡ ರೆಸ್ಯೂಮ್ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಜಿಲ್ಲಾಧಿಕಾರಿಗಳು ಕೊಟ್ಟಿರುವಂಥದ್ದು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಏನು IRB ಕಂಪ್ನಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆದ್ದಾರಿಯನ್ನು ಅಗಲೀಕರಣ ಮಾಡ್ತಾ ಇದೆ. ಈ ಒಂದು ಅಗಲೀಕರಣ ಹಿನ್ನೆಲೆ ಕಳೆದ 2 ವರ್ಷಗಳಿಂದ ಈ ಒಂದು ಹೊಸ ಬ್ರಿಡ್ಜನ್ನು ನಿರ್ಮಾಣ ಮಾಡಲಾಗಿತ್ತು. ಅದಕ್ಕೂ ಪೂರ್ವದಲ್ಲಿ ಹಳೆಯ ಬ್ರಿಡ್ಜ್ ಮೇಲೇ ದ್ವಿಪಥ ಸಂಚಾರ ಕೂಡ ನಡೀತಾ ಇತ್ತು. ಆದರೆ ಮೊನ್ನೆ ಈ ಒಂದು ಬ್ರಿಡ್ಜ್ ಏಕಾಏಕಿ ಕುಸಿತ ಆಗಿರೋ ಕಾರಣಕ್ಕಾಗಿ ಈಗಿರುವಂತಹ ಬ್ರಿಡ್ಜ್ ಮೇಲೇ ದ್ವಿಪಥ ಸಂಚಾರಕ್ಕೆ ಅವಕಾಶವನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಸೇತುವೆಯ 2 ಬದಿಗಳಲ್ಲಿ ಪೊಲೀಸರು ಬ್ಯಾರಿಕೇಡನ್ನು ಹಾಕುವ ಮೂಲಕವಾಗಿ ನಿಯಂತ್ರಿತವಾಗಿ ವಾಹನಗಳ ಸಂಚಾರಕ್ಕೆ ಅವಕಾಶವನ್ನು ಕೊಟ್ಟಿರುವಂಥದ್ದು. ಸದ್ಯಕ್ಕೆ ಇವತ್ತಿನಿಂದಲೇ KSRTC ಬಸ್ಗಳ ಸಂಚಾರವನ್ನು ಕೂಡ ಆರಂಭಿಸೋದಾಗಿ ಜಿಲ್ಲಾಧಿಕಾರಿಗಳು ಮಾಹಿತಿ ನೀಡಿರುವಂಥದ್ದು. ಹೀಗಾಗಿ ಸದ್ಯಕ್ಕೆ ಸಾರ್ವಜನಿಕರು ಏನು ಈ ಕಾರವಾರದಿಂದ ಗೋವಾ ಸೇರಿದಂತೆ ಜೊಯ್ಡಾ ಹಾಗೂ ದಾಂಡೇಲಿ ಹಾಗೂ ಬೆಳಗಾವಿ ಸಂಪರ್ಕಿಸಲು ಕೂಡ ಇದೇ ಒಂದು ಸೇತುವೆ ಪ್ರಮುಖವಾಗಿರುವಂಥದ್ದು. ಹೀಗಾಗಿ ನಿನ್ನೆ ಏನು ಬ್ರಿಡ್ಜ್ ಕುಸಿತದಿಂದಾಗಿ ಲಘು ವಾಹನಗಳಿಗೆ ಮಾತ್ರ ಅವಕಾಶವನ್ನು ಕೊಡಲಾಗಿತ್ತು. ಇದರಿಂದ ಸ್ಥಳೀಯ ಜನರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗಿತ್ತು. ಇದೀಗ ಮಧ್ಯಾಹ್ನದ ವೇಳೆಗೆ ಎಲ್ಲ ರೀತಿಯ ವಾಹನಗಳ ಸಂಚಾರಕ್ಕೂ ಕೂಡ ಅವಕಾಶ ಸಿಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಕಂಡುಬಂದಿದೆ. ವಿಡಿಯೋ ಜರ್ನಲಿಸ್ಟ್ ಸಾಯಿಕೇಣ ಜೊತೆ ಸಂದೀಪ್ ಸಾಗರ್, ವಿಸ್ತಾರ ನ್ಯೂಸ್, ಕಾರವಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.